ಮನ್ಸಿಗೆ ನೆಮ್ಮದಿ ಇಲ್ಲಾರ್ದಂಗೆ ಮಾಡ್ತಾಳ ಹಾಳಾಗೂಲಿ. ಒಂದು 10 ನಿಮಿಷ ನನ್ನ ಮಗಳ ಜೊತೆಗೆ ಮಾತಾಡೋಕ್ಕೂ ಕೊಡಲ್ಲ. ಬಾ 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 ಹೊರಗೆ ಬಾ ನೀ ಹೊರಗೆ ಬರೋದ್ನ ನಾ ಕಾಯಕತ್ತೀನಿ. ಲಘು ಲಘು ಹೊರಗೆ ಬಾ. ಅಯ್ಯೋ ಈಕಿ ಗದ್ದಲ್ದಾಗ ಆ ಚೀಲ ಅಲ್ಲೇ ಬಿಟ್ಟು ಬಂದೆ. ಮತ್ತ ಥಂಡಿ ಜಾಸ್ತಿಯಲ್ಲಿ ಊರ್ ಹೊರಗ ಮತ್ತು ಒಳಗೆ ಹೋಗ್ಬೇಕಾ? ಥ ಅದು ಅದು ಹೊರಗೆ ಬಾ. ಆ ಮನೆಯಿಂದ ಹೊರಗೆ ಕಾಲಿಡು. ಅದು ಆ ಹುಡುಗಿನ, ಆ ರಂಗಿನ ನಮ್ಮನೆ ಹತ್ರ ಬರಕತ್ತಾಳ. ಬರ್ಲಿ ತಡಿ ಮಾತಾಡ್ಸನಂತ. ರಂಗಿ ನಿಂತ್ಕೋ ರಂಗಿ. ಓ ಇದು ನಿಮ್ಮನಿನಾ? ಹೌದು, ಬಾ ಒಳಗ್ ಬಾ. ಈಗ ಏನಾಯ್ತ? ಅಯ್ಯ, ಈ ಮನ್ಯಾಗ ಒಬ್ರು ಅನ್ಸಕ್ಕರಂತದಾರಲ್ಲ, ಅವರು ಅವ್ರ ಮನ್ಯಾಗ ಕೆಲಸ ಮಾಡಕ್ಕೆ ಯಾರೂ ಇಲ್ಲ. ಅವರಿಬ್ರು ಸೊಸ್ತ್ಯಾರು ಬಸ್ರದಾರ. ನನಗೆ ನಿಗಲ್ಲವ ಒಂದಿಟ್ಟು ಬಟ್ಟಿ ಮತ್ತು ಬಾಂಡೆ ಮಾಡಿಕೊಡುವಂತೆಂತ ಬಾ ಅಂತಂದಿದ್ರು. ಅದಕ್ಕೆ ಬಂದಿದ್ದೆ. ಹೌದಾ? ಹನ್ಸಕ್ಕರಂದ್ರೆ ಯಾರಂತ ಮಾಡಿ? ನಮ್ಮ ಮೌನ ಹುಡುಗಿ. ಹೌದಾ? ಇದು ನಿಮ್ಮನಿನಾ? ಓ, ಈಗ ನಿಮ್ಮ ಹೆಂಡ್ತಿನೂ ಬಸ್ರದಾಳ? ಮತ್ತೆ ಯಾರು ಬಸ್ರಿರೋದು ಮನ್ಯಾಗ? ರಂಗಕ್ಕ ಬಂದ್ಯಾ? ಹ್ಞೂ ಅಕ್ಕ ಬಂದೆ. ನೀವೇನ್ರಿ ನಿಂತ್ಕೊಂಡ್ರಲ್ಲ? ನಡೀರಿ, ಹೊಂಟಿದ್ರಲ್ಲ ತೋಟದ ಮನೆಗೆ, ಮತ್ತೆ ನಿಂತ್ಕೊಂಡಿರಿ? ಅದು ಬ್ಯಾಗ್ ಮರ್ತೀನಿ, ತಗೊಂಬರ್ತೀನಿ. ನಡಿ ಒಳ ನಡಿ ಮೊದ್ಲು. ಯಾರೀಕಿ? ಬರ್ರಿ ಕೊಡ್ತೀನಿ ಬ್ಯಾಗ್. ಬಾ, ಅತ್ತಿರದರ ಒಳಗೆ ಬಾ. ಹೂರಿ ಅಕ್ಕರ ಬಂದೇನ್ರಿ. ಏ ಸುರೇಶ, ವಾಪಸ್ ಒಳಗೆ ಹೋಗ್ಬೇಡ. ಸುರೇಶ, ವಾಪಸ್ ಒಳಗೆ ಹೋಗ್ಬೇಡ, ಬಾ ಹೊರಗು. ಕುಂದ್ರು ರಂಗಿ, ಕುತ್ಕೋ. ಅತ್ತಿಯರ್ನ ಕರಿತೀನಿ, ಕುತ್ಕೋ. ಹ್ಞೂ ಅಕ್ಕ. ಏ ಹುಡುಗಿ, ಮ್ಯಾ ಕುತ್ಕೋ. ಇಲ್ಲಿ ಕೆಳಗೆ ಕುತ್ಕೊಂಡಿ? ಅಯ್ಯ ಇರ್ಲಿ, ನಂಗೆ ಇಲ್ಲೇ ಬೇಷ್ ಅನ್ಸತ್ತ. ಮ್ಯಾಗೆಲ್ಲ ಕುತ್ಕೊಂಡ್ರ ಗಾವಾಗದಲ್ಲ. ಇಲ್ಲೇ ಇರ್ತೀನಿ ಬಿಡ್ರಿ. ಅತ್ತಿಯರ ಈಕಿ ರಂಗವ್ ಬಂದಾಳ ನೋಡ್ರಿ, ಬರ್ರಿ. ದೂರ ಆಗುತ್ತಾನ ನಿಮ್ಮ ಮನೆ ನಮ್ಮ ಮನೆಯಿಂದ? ಇಲ್ರಿ ಅಕ್ಕ, ಏನು ಒಂದು ಪರ್ಲಾಂಗ್ ದೂರ ಆಗುತ್ತಾನ ಅಷ್ಟೇ ರೀ, ಭಾಳ ಆಗೋದಿಲ್ಲ. ಆ ದಿಬ್ಬ ಏರಿ ಇಳಿದು ಬಿಟ್ರನ ನಮ್ಮ ಓಣಿ ನೋಡ್ರಿ ಅಷ್ಟೇ. ಈಗ ನೀವು ಬಸ್ರದ್ರಿ, ಮತ್ತಾರು ಬಸ್ರದಾರ್ರಿ ನಿಮ್ಮ ಮನ್ಯಾಗ? ನಾನು ಬಸ್ರದೀನಿ, ಮತ್ತು ನಮ್ಮ ಇದನ್ನ ಹೆಂಡ್ತಿನೂ ಬಸ್ರದಾಳ. ಆಕಿ ಸದ್ಯಕ್ಕೆ ಕೊಪ್ಪಳದಾಗದಾಳ. ಆಕಿ ಆಮೇಲೆ ಅವರವ್ವ ಅವ್ರ ಅಣ್ಣ ಅಲ್ಲೇ ಇರ್ತಾರವ್ರು. ಹೌದಾ? ಒಟ್ಟ ಎಷ್ಟು ಮಂದಿ ಇದ್ದೀರಿ ಅಕ್ಕ ನೀವು? ನಾನು, ನನ್ನ ಗಂಡ, ನನ್ನ ಮಗಳು, ನಮ್ಮ ಅತ್ತಿ, ನಮ್ಮ ಮಾವ, ಆಮೇಲೆ ಮತ್ತೆ ನನ್ನ ಮೈದ್ನ ಏನು 2 ದಿನ ಇಲ್ಲಿದ್ರೆ 3 ದಿನ ಕೊಪ್ಪಳದಾಗ ಇರ್ತಾನೆ. ಅದನ್ನು ಏನಿರೋದಿಲ್ಲ. ತಡಿ, ಅತ್ತಿಯರು ಬರ್ತಾರೆ, ಹೇಳ್ತಾರೆ ಏನೇನು ಕೆಲಸ ಏನೇನು ಮಾಡಬೇಕು ಅಂತೇಳಿ. ಶರಣ್ರಿ, ನಮ್ಮ ಸಾವ್ಕಾರ ಮಂದಿಗೆ ಏನೂ ಇಲ್ಲ ವಿಷಯ. ಒಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಬಂದೀನಿ. ಅಂದ್ರೆ ಸುರೇಶನ್ ಕ್ಯಾರೆಕ್ಟರ್ ಮತ್ತು ರಮೇಶನ್ ಕ್ಯಾರೆಕ್ಟರ್ ನೀವೆಲ್ಲ ಯಾಕೆ ಕನ್ಫ್ಯೂಷನ್ ಮಾಡ್ಕೊಳಕತ್ತೀರಿ? ಎಲ್ಲರೂ ಸುರೇಶಿಗ ರಮೇಶ ಅಂತ ಕಮೆಂಟ್ ಹಾಕಕತ್ತೀರಿ. ನಾನು ಮತ್ತೆ ಕಮೆಂಟ್ ಹಾಕ್ತೀನಿ, ಸುರೇಶ ರಮೇಶ ಅಲ್ಲ, ರಮೇಶ ಅಲ್ಲ ಸುರೇಶ ಅಂಥೇಳಿ. ನೀವು ಯಾಕೆ ಕನ್ಫ್ಯೂಷನ್ ಮಾಡ್ಕೊಳಕತ್ತೀರಿ? ಅಥವಾ ನನ್ನ ಪ್ರೊನೌನ್ಸೇಷನ್ ನಿಮ್ಗೆ ಅರ್ಥ ಆಗವಲ್ದ ಹೆಂಗೆ? ನಾನು ಸುರೇಶ ಅಂತಂದಾಗ ನಿಮ್ಗೆ ರಮೇಶ ಅಂತ ಅನ್ಸುತ್ತಾ? ಹೆಂಗೆ ಗೊತ್ತಾಗವಲ್ಲ ನಂಗೆ. ಸಂಗೀತನ ಗಂಡ ಸುರೇಶ, ಗೀತನ ಗಂಡ ರಮೇಶ. ಅರ್ಥ ಆದ್ರಿ? ಗೊತ್ತಾದ್ರಿ? ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಬರೀ ಕತಿ ನೋಡೋಣ. ಬಂದನವ ರಂಗಿ. ಅಲ್ಲಲೇ ಸುಬ್ಬಿ, ನಿನಗೆ ಹೆಸರು ಹೇಳಿ ಕಳಿಸ್ಬೇಕು ನಾನು. ಮನೆ ಹತ್ರ ಬಂದೋಗು ಅಂತಂದು ಎಷ್ಟು ಮಂದಿ ಕೈಲಿ ಹೇಳಿ ಕಳಿಸಿನವ ನಾನು? ಸುಭದ್ರಿ ಅವರ ನಾನು ಏನು ಮಾಡ್ರಿ, ನಾನು 4 ಮನೆ ಕೆಲಸ ಮಾಡಕ್ಕೆ ಹೋಗಾಕಿರಿ. ಆಮೇಲೆ ಹೊಲಕ್ಕೆ ಈಗ ಮತ್ತು ಕಡ್ಲಿ ಕೀಳೋದೊಂದು ಜೋರು ಐತಲ್ರಿ. ಮತ್ತು ಹಾಗಾಗಿ ಎಲ್ಲ ಹೊಲ್ದಾರನು ನೀ ಬಾ ನಾ ಬಾ ನೀ ಬಾ ಅಂತಂದು ಅನ್ನಕತ್ರ. ಮತ್ತು ಹಾಗಾಗಿ ಒಂದು 4-5 ಹೊಲ ಇನ್ನೂ ಹಂಗೆ ಬಿಟ್ಟು ನೋಡ್ರಿ. ಇನ್ನು ಮ್ಯಾಲಿನ ಮನೆ ಮನನಗೌಡ್ರದೈತಿ, ಆಮೇಲೆ ಕೆಳಗನ ಮನೆ ಸೋಮನಗೌಡ್ರದೈತಿ. ಭಾಳ ಅದಾವ್ರಿ ಇನ್ನೂ ಹೊಲ. ನಾನು ಒಲ್ಲೆ ಅಂತ ಬಿಟ್ಟೀನಿ ರೀ, ಬಿಸ್ಲಾಗ ಹೋಗಕ್ಕೆ ಆಲಾರ್ದ ಬಿಟ್ಟು ನೋಡ್ರಿ. ಆತು, ಚಲೋ ಆತು. ಈಗರ ಬಂದಲ್ಲ ಕೊನೆಗೆ ನೋಡವ. ಮತ್ತು ನಾವು ನಮ್ಮ ಮನೆ ಈಟೈತೆ ನೋಡು. ಮತ್ತು ಇದನ್ನು ಮುಂಜಾನೊಮ್ಮೆ ಸಂಜೆ ಮುಂದೊಮ್ಮೆ ಕಸ ಗುಡಿಸ್ಬೇಕಾ, ಮುಂಜಾನೊಮ್ಮೆ ನಮಗೆ ಚಂದಾಗ ನೆಲ ಒರೆಸ್ಕೊಡ್ಬೇಕಾ, ಆಮೇಲೆ ಬಟ್ಟೆ ಒಗೆದು ಕೊಡ್ಬೇಕು, ಮತ್ತು ಮುಸ್ರಿ ತಿಕ್ಬೇಕು 2 ಹೊತ್ತು. ಇಷ್ಟ ನೋಡು, ಮತ್ತು ಇನ್ನೇನಿಲ್ಲ. ಎಷ್ಟು ಮಂದಿ ಕಿರಿಯವಾರ ನೀವು?
ನಾನು ನನ್ನ ಗಂಡ 2, ನನ್ನ ಮೊಮ್ಮಗಳು 3, 4, 5, ಒಂದು 6, 7. ಈಗ ಅಂಕರು ಒಂದು 6-7 ಮಂದಿ ಅಕ್ಕಿ ಹೋವ. ಮತ್ತು ಈಗ ಮತ್ತೆ ಇವರಿಬ್ರು ಹಡ್ಯಾರ. ಈಗ ಹಡಿದ್ರು ಅಂದ್ರೆ ಮತ್ತೆ ಬರ ಹೋಗೋ ಮಂದಿ, ಆಮೇಲೆ ಹುಡುಗರು ಇಸಿ ಬಟ್ಟೆ ಪಸಿ ಬಟ್ಟೆ ಇರ್ತಾವೆ. ಅವು ಅಂಕರು ಇನ್ನ ಬಿಡು, ಇನ್ನು ಈಕಿದು ದೂರ ಐತಿ ಅಕ್ಕಿದು ದೂರ ಐತಿ. ಹಡದ್ರಿ ಈಗ ಸಣ್ಣಗೆ ಹಡಿತಾಳೆ ಮೊದ್ಲು, ಆಮೇಲೆ ಈಗ ಹಡಿತಾಳ. ಮತ್ತೆ ಎರಡು ತೋತಿ ನೋಡು, ಮತ್ತೆ ಇನ್ನೇನಿಲ್ಲವ. ಆಮೇಲೆ ಹುಡುಗಿಗೊಮ್ಮೆ ಅಮಾಸಿಗೊಮ್ಮೆ ಆದ್ರೆ ಬರೀ ಅಮಾಸಿಗೊಮ್ಮೆರ ಒಂದಿಟ್ಟು ಮನಿನ ಜಡ ಪಡ ತೆಗೆದು ಒಂದಿಟ್ಟು ಧೂಳ ಕೊಡಿ ಕೊಟ್ಟೆ ಅಂದ್ರೆ ಮತ್ತೆ ಬೇಷಾಗತ್ತ. ಮತ್ತು ಏಡ್ ತಗೊಂತಿ ಅಂತ ಹೇಳಿದೆ ಅಂದ್ರೆ ಬೇಷೈತೆ ನೋಡು. ಅವರ ನಾ ಇರೋದು ಹೇಳ್ತೀನಿ ರೀ. ಮತ್ತೀಗ ನಾನು ರಾಮನಗೌಡ್ರ ಮನೆಗೆ ಹೋಗ್ತೀನಲ್ರಿ, ರಾಮನಗೌಡ್ರ ಮನ್ಯಾಗ ನನಗೆ ತಿಂಗಳಿಗೆ 1800 ರೂಪಾಯಿ ಕೊಡ್ತಾರೆ. ಯವ್ವ 1800? ಭಾಳ ಆತ್ ಖರೇನ ನೋಡವ. ಅವ್ರಂತರೂ ಗೌಡ್ರು ಇದ್ದಾರ ತಂಗಿ, ಏನು ಅವ್ರ ಮನ್ಯಾಗ ಅದ್ರಾಗ ಭಾಳ ಮಂದಿ ಹೋಗೋ ಬರೋ ಮಂದಿ ಅಂತರೂ ರಗಡ್ ಅಂದ್ರೆ ರಗಡ್ ಮಂದಿ ಇರ್ತಾರ. ನಿನಗಂತ್ರ ಅವ್ರ ಮನ್ಯಾಗಿನ ಚಾ ಲೋಟ ತೊಳೆದು ಸಾಕಾಗಿ ಹೋಗುತ್ತಾ ಅಂತ ಪರಿ ಅವ್ರ ಮನ್ಯಾಗ ಅವ್ರ ಮನೆಗೆ ಮಂದಿ ಬರ್ತಾರ. ನಮ್ದೇನು ಹಂಗೆ ದೊಡ್ಡ ಮನಿನೂ ಅಲ್ಲ, ದೊಡ್ಡ ಮಂತನೂ ಅಲ್ಲ, ನಾವು ಭಾಳ ಮಂದಿನೂ ಇಲ್ಲವ. ಒಂದಿಟ್ಟು ನೋಡಿ ಮಾಡಿ ಹೇಳು. ನಾವು ನೋಡವ ಈಗ ನಮಗೆ ಏನಂತಾರಲ್ಲ ಅಗ್ದಿ ಇಟ್ಕೊಳ್ಳಬೇಕನ್ನ ಅವಶ್ಯಕತೆ ಐತಿ ಅನ್ನೋದಕ್ಕೆ ನಾವು ಈಗ ನಿನ್ನನ್ನು ಕೇಳಕತ್ತೀವಿ. ಇಲ್ಲಂದಿದ್ರೆ ನಾವು ಮಾಡ್ಕೊಂಡು ಹೋಗಿದ್ವಿ. ನಾವು 3 ಜನ ಅದೀವಿ ಈಗ. ಮತ್ತು ನನ್ನ ಸಣ್ಣ ಸೊಸಿ ಇದ್ದಾಳಲ್ಲ, ಅವನು ಇಲ್ಲೇ ಇರ್ತಿದ್ಲು. ಆಕೆ ಒಂದಿಟ್ಟು ಕೈ ಜೋಡಿಸ್ತಿದ್ಲ. ಮತ್ತು ಆಕಿ ಈಗ ಕೊಪ್ಪಳದಾಗಿರ್ತಾರ ಅವರು. ಈಗ ಮತ್ತು ಮನ್ಯಾಗ ಬಾಣ್ತಾರ ಇರ್ತಾರ ಅಂದ್ರೆ ಮತ್ತೆ ಹಡ್ದಿದ್ ಮನೆ ಅಂದ್ರೆ ನಿಂಗೆ ಗೊತ್ತತ್ತಲ್ಲ, ಮತ್ತು ಕೆಲಸ ಹೂವು ಜಾಸ್ತಿ ಅಕ್ಕವು, ನನಗೂ ಆಗೋದಲ್ಲ. ಹಾಗಾಗಿ ಮತ್ತು ಈಗ ನಿನ್ನನ್ನು ಇಟ್ಕೊಳೋದು ನೋಡು 1800 ಬೇಡ ತಂಗಿ. ಅವರ ಈಗ ನೋಡ್ರಿ, ನಾನಾದ್ರೂ ಮತ್ತು ನೆಳ್ಳ ಕುತ್ಕೊಂಡು ಮಾಡೋದಂತನ ಹಿಂಗೆ ಹ್ಞೂ ಅನ್ನಕತ್ತೀನಿ ರೀ. ನಾನು ಜಾಸ್ತಿ ಏನು ಬಿಸಿಲಾಗ ಅಡ್ಡಾಡೋದು ಮಾಡೋದಲ್ಲ ಏನಲ್ಲ. ನಮಗೂ ಬೇಡ ನಿಮಗೂ ಬೇಡ್ರಿ ಅವರ. ತಿಂಗಳ ನಂಗೆ 1500 ರೂಪಾಯಿ ಕೊಟ್ಬಿಡ್ರಿ. ನೀವು ಹೇಳ್ದಂಗೆ 2 ಹೊತ್ತು ಕಸ, 1 ಹೊತ್ತು ನೆಲ, ಆಮೇಲೆ 2 ಹೊತ್ತು ಮುಸುರಿ ಬಟ್ಟೆ ಒಗೆದು ನಾನು ನಿಮಗೆ ಕೊಟ್ಬಿಡ್ತೀನಿ ರೀ. ಆಮೇಲೆ ಮತ್ತೆ ನಾನು ನೀವೇನು ಹಸು ಮಾಡವು ಅವು ಇವು ಇದ್ರೂ ಮಾಡ್ತೀನಿ ರೀ. ಮತ್ತು ನಿಮ್ಮ ಹೊಲ್ದಾಗ ಏನ್ರಿ ಇದ್ರೂ ಮಾಡ್ತೀನಿ ರೀ. ಬಟ್ ಆದ್ರೆ ಮತ್ತು ಹೊಲಕ್ಕೆ ಬಂದ್ರಿ ಹೊಲದ ರೊಕ್ಕ ಬೇರೆ ನೋಡ್ರಿ, ಹೊಲದ ಕೂಲಿದ ಕೊಡ್ಬೇಕು. ಮತ್ತು ಅದು ದಿನಕ್ಕೆ 300 ರೂಪಾಯಿ ತೊಗೊತೀನಿ ರೀ ನಾನು. ಹೋಗ, ನೀನು ಮಾತಾಡ್ತಿ ಅಂತ ಭಾಳ ಮಾತಾಡಕತ್ತೀಯವ. ನೀನು ಹಿಡ್ತದಾಗಿರ್ಬೇಕು ಬಿಡಯವ. ನೀನು ಇಲ್ಲದೆ ಇರೋ ಊರಾಗ ಇಲ್ಲದೆ ಇರೋ ರೇಟ್ ಎಲ್ಲ ಹೇಳಕತ್ತಿ ನೀನು. ನೋಡವ, ಈಗ ನಿನಗೆ ನಮ್ಮ ಮನ್ಯಾಗ ಮುಂಜಾನೆ ಬಂದೆ ಅಂದ್ರೆ ನಮ್ಮ ಮನ್ಯಾಗ ಮುಂಜಾನೆ ನಾಷ್ಟ ಚಾ ಆಗತ್ತಾ, ಸಂಜೆ ಮುಂದೆನೂ ನಾಷ್ಟ ಚಾ ಆಗತ್ತಾ ನಿನಗೆ. ಮತ್ತು ರಾತ್ರಿ ಊಟದ್ದು ಏನರ ಮುಸ್ರಿ ಉಳಿತಂದ್ರೆ ನಾವು ಕೊಡ್ತೀವಿ. ನಮಗೂ ಏನು ಕೈ ಸಾಣವಲ್ಲ, ಮುಸುರಿ ಉಳಿತೈತೆ ಆ ತಂಗಿ. ಹಾಗಾಗಿ ನೋಡಿ ಮಾಡಿ ತಗ. ಬೇಡ 1500 ಬೇಡ, ಏನು ಭಾಳ ಇಲ್ಲಿ ಕೆಲಸ. 1000 ತಗ ಸಾಕು. ಅವರ 1000 ರೂಪಾಯಿಗೆ ಯಾರು ಮಾಡಲ್ರಿ ಅವರ. ನೀವ ಲೆಕ್ಕ ಹಾಕ್ರಿ. ಈಗ ದಿನಕ್ಕೆ 300 ರೂಪಾಯಿ ಹಂಗೆ ನಾನು ಯಾವ್ದಾರ ಹೊಲಕ್ಕೆ ಹೋದ್ನಿ ಅಂದ್ರಿ ತಿಂಗಳಿಗೆ 9000 ರೂಪಾಯಿ ಆಗತ್ತೆ ರೀ. ಹೌದ್ರಿ, 300 ರೂಪಾಯಿ ಅಂತಂದ್ರೆ ನೀವು ಬ್ಯಾಡ್ರಿ. ಹೆಣ್ಣಾಳಿಗೆ 200 ಕೊಡ್ತಾರ ಅನ್ಕರಿ. 200 ಕೊಟ್ರು ನೀವು ಹೇಳೋದು ನನಗೆ ಗಿಟ್ಟಲ್ರಿ. ಬ್ಯಾಡ್ರಿ ಅವರ, 1200 ರೂಪಾಯಿ ಕೊಟ್ಬಿಡ್ರಿ. ನನಗೂ ಬೇಡ ನಿಮಗೂ ಬೇಡ. ನನಗೇನು ಬೇಕಾದ್ರೆ ಮುಸ್ರಿಗೆ ಏನು ಕೊಡಬೇಡ್ರಿ. ನಾನೇನ್ರಿ ನನ್ನ ನಡಿತೈತಿ, ಹೆಂಗೆ ನಡಿತೈತಿ ನೋಡ್ರಿ ಅವರ. 1200 ಮಾಡಿಬಿಡ್ರಿ. ತಲೆ ಕಿಸ್ಕೊಬೇಡ. 1200 ಒಪ್ಕೊಂಡಿವನ್ಕ ನಾಳೆ ಮುಂಜಾಲಿಂದನ ಕೆಲ್ಸಕ್ಕೆ ಬಾ, ಗೊತ್ತಾತಾ? ಮತ್ತೆ ನೀನು ಮುಂದೆ ಹಿಂದೇಟ ಹಾಕ್ಬೇಡ, ಹೇಳಿ ನೋಡು. ಆತಲ್ರಿ, ಚಲೋ ಆತ್ ನೋಡ್ರಿ. ಹಂಗಂದ್ರೆ ಅಲ್ಲಲ್ಲ, ನಮ್ದ ಮನ್ಯಾಗ ಇಂಥ ಪರಿ ಖರ್ಚು ಐತಿ. ಒಬ್ಬ ದುಡಿತಾನ, ನಾವು 8 ಮಂದಿ ಕುತ್ಕೊಂಡು ತಿಂತೀವಿ. ನೀನೇನ್ಲ 1200 ಕೊಪ್ಸಕತ್ತೀಕಿ. ನಾ ಸುಮ್ಮನಿರ 1000 ಕೊಪ್ಪಿಸ್ತೀನಿ ನಾನು. ಅದೇ ಎಟ್ಟತ್ತ 1 ತಾಸು ಬಂದು ಕಳಾಕಿ ಏನು ಪೂರಾ ಮುಂಜಾಲಿಂದ ಸಂಜೆವರೆಗೂ ಇರ್ತಾಳ ನಮ್ಮ ಮನ್ಯಾಗ ಏನಾರ. ನೀನೇನ್ಲ ಯವ್ವ, ಎಲ್ಲೇ ಬರುತ್ತಾ ಎಲ್ಲೇ ಹೋಗುತ್ತಾ ತಿಂದು ಉಂಡು ಕಳಿತೀವಿ. ನೀನು 200 ರೂಪಾಯಿ ಕೆಲ್ ತೆಲಿಕೇಶನ್ ಕೈ ಬಿಡು. ಇರ್ಲಾಳ 1200. ನೀನ ಕೊಡ್ಬೇಕು ನೋಡು 200 ರೂಪಾಯಿ ಮ್ಯಾಗಲ್ದ. ನಾನಂತೂ ಕೊಡೋದಿಲ್ಲ, ಹೇಳಿನಿ. ಆತಾಳ್ಬಿ ಯವ್ವ, ಆತ. ಒಂದು ಕೆಲಸ ಮಾಡು, ಆಕಿ ಚಾ ಮಾಡಕ್ ಬರ್ತಾನ. ಸುಮ್ಮನಿರ, ಆಕಿನೆಲ್ಲ ಏನು ಅಡುಗೆ ಮನೆ ಬಿಟ್ಟಕಂತಿದಿ. ಬೇಡ, ನಾನು ಚಾ ಮಾಡ್ಕೊಂಬರ್ತೀನಂತ. ಆಕಿಗೂ ನಿನಗೂ ಕೂಡ ಸುಮ್ಕುಂದ್ರೆ ಶಾಣೆ ಇದಿ. ಆತು ಹೋಗುವ, ಒಂದಿಟ್ಟು ಚಾರ ಮಾಡ್ಕೊಂಬೋಗು. ಸಂಗೀತ, ಒಂದಿಟ್ಟು ಚಾಕ್ ಇಟ್ಕೊಡ್ಬಾರವ ಅಲ್ಲಿ. ಹ್ಞೂ ರೀ ಅತ್ತಿ, ಆತ್ರಿ. ಯಾರ್ಯಾರು ಇರ್ತೀರಿ ಮನ್ಯಾಗ? ಈಗ ಅಂಕರು ಸದ್ಯಕ್ಕೆ ನಾವು ಬೇಕೈತಿ ನೋಡ್ರಿ. ಮದುವೆ ಆಗಿಲ್ಲನ? ಇಲ್ರಿ, ನಮ್ಮ ಸೋದರ ಮಾವ ಅದಾನ್ರಿ,
ತಾಳಿ ಕೈಯಾಗ ಹಿಡ್ಕೊಂಡು ಅಡ್ಡಾಡ್ತಾನ. ಸಿಕ್ಕೆ ಅಂದ್ರೆ ಕಟ್ಟಕ್ಕೆ ರೆಡಿ ಅದನ್ರಿ. ನಾನು ಆತನ ಕೈಯಾಗಿದ್ದ ತಪ್ಸ್ಕೊಂಡು ಓಡಾಡಕತ್ತೇನೆ ರೀ. ನಾನು ಏನು ಓದಿಲ್ಲ ಬರ್ದಿಲ್ಲ ಹೆಂಗ ಏನ ಅಂತ ನಾನು ಅಂತೀನಿ ರೀ. ನಮ್ಮ ಮಾವಂದೊಂದು ದೊಡ್ಡ ಕಾಟ ಆಗೈತೆ ನೋಡ್ರಿ. ಆತಾಳ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚಲುವೆ. ನೀವು ಭಾಳ ಚಲೋ ಆಡ್ತೀರಿ ನೋಡ್ರಿ. ಏನ ಹೇಳ್ರಿ, ಭಾಳ ಚಲೋ ಆಡ್ತೀರಿ. ಆಮೇಲೆ ಏನು ಗೊತ್ತೇನ್ರಿ, ನೀವು ಭಾಳ ಚಂದ ಮಾತಾಡ್ತೀರಿ. ನಿಮ್ಮ ಜೊತೆ ಅವತ್ತು ಮಾತಾಡಿದ್ನಲ್ರಿ, ನಂಗೆ ಎಷ್ಟು ಮನಸ್ಸು ಹಗರು ಅನಿಸ್ತು ಗೊತ್ತೇನ್ರಿ. ನನಗೆ ಗೊತ್ತೇ ಇದ್ದಿಲ್ಲ ನೋಡ್ರಿ ಇದು ನಿಮ್ಮ ಮನೆ ಅಂತಂದು. ಅಂತಾರಲ್ರಿ ಸುಳ್ಳಲ್ಲಿ ನೋಡ್ರಿ, ಭೂಮಿ ಗುಂಡಗೈತಿ ಒಮ್ಮೆ ಸಿಕ್ಕಾರ ಮತ್ತೆ ಸಿಗ್ತಾರಂತೇಳಿ ಅದು ಸುಳ್ಳಲ್ಲಿ ನೋಡ್ರಿ. ಹೌದಿಲ್ರಿ?